ಕಮ್ಮಿ ಅಂದ್ರೆ 100 ಕ್ವಿಂಟಲ್ ಡೆಫಿನೆಟ್ಲಿ ಬೆಳಿಬೋದು ರೈತ ಬಾಂಧವರೇ, ಕನ್ಫ್ಯೂಷನ್ ಆಗಬೇಡಿ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಶಿವಮೊಗ್ಗ ಗ್ರಾಮಾಂತರದಲ್ಲಿದ್ದೀವಿ, ಏರ್ಪೋರ್ಟ್ ಭಾಗ ಇದು. ಇವರು ನಮ್ಮ ಮೊದಲನೇ ವರ್ಷದ ಕಸ್ಟಮರು. ಮೊದಲನೇ ವರ್ಷ ಅಂದರೆ ಲಾಸ್ಟ್ ಇಯರ್ ಗೊಬ್ಬರ ಹಾಕಿದ್ವಿ, ಈ ವರ್ಷ 2ನೇ ಸಲ ಗೊಬ್ಬರ ಹಾಕ್ಸಿದ್ವಿ. ಈ ಮಾರ್ಚ್ ತಿಂಗಳಲ್ಲಿ ಅವ್ರ ತೋಟ ವೀಕ್ಷಣೆಗೆ ಬಂದಿದ್ದೀವಿ. ಎಷ್ಟು ದೊಡ್ಡ ದೊಡ್ಡ ಗರ್ಭಗಳಿದೆ ನೋಡಿ. ಇಲ್ಲಿ ಇವ್ರದ್ದೆಲ್ಲ ಸ್ವಲ್ಪ ಹಾಯಿ ನೀರಾವರಿ ಜಾಸ್ತಿ ಆಗಿರೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ನೀರೇ ಸಮಸ್ಯೆ ಇವರಿಗೆ. ಇಲ್ಲಿ ಯಾರ್ದು ತೋಟಗಳು ಚೆನ್ನಾಗಿ ಬರೋದಿಲ್ಲ. ಇವ್ರ ತಲೆಯಲ್ಲೂ ಹಾಗೆ ಇತ್ತು, ನಮ್ಮದು ಚೆನ್ನಾಗಿ ಬರೋಲ್ಲ ಅಂತ. ಯಾಕೆ ಬರೋದಿಲ್ಲ ಅಂಥೇಳಿ ಲಾಸ್ಟ್ ಇಯರ್ ಮಾಡಿಸಿದ್ವಿ. ಲಾಸ್ಟ್ ಇಯರು ತಕ್ಕಮಟ್ಟಿಗೆ ಕನ್ವರ್ಷನ್ ಆಯಿತು. ಈ ವರ್ಷದ ಗರ್ಭ ನೋಡಿ, ಈ ಗರ್ಭ ನೋಡೋಣ ತೋರಿಸೋಣ ಅಂತಲೇ ನಿಮಗೆ ಇವತ್ತು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ ಹೇಳಿ ಹೇಗಿದೆ ಅಂತ. ನಾವೆಲ್ಲಿ ನಿಮಗೆ ಎಕರೆಗೆ ಕನಿಷ್ಠ 100 ಕ್ವಿಂಟಲ್ ಹಸಿ ಅಡಿಕೆ ಎಲ್ಲಿ ಬೆಳಿಬೇಕು ಅಂತ ಹೇಳ್ತೀವಲ್ಲ, ನಮಗೆ ಈ ಥರ ರಚನೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮಗೂ ಭಾಳ ಈಸಿ ಆಗುತ್ತೆ. ಇಲ್ಲಿ ನೋಡಿ ಈ ಥರ ರಚನೆ ಬಂದರೆ ನಮಗೂ ಭಾಳ ಈಸಿ ಆಗುತ್ತೆ. ಇದು ಗರ್ಭ ಹೇಗಿದೆ ನೋಡಿ. ಇದು ಹಳೆ ಮರ, ದೂರದಿಂದ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲ ಗಿಡಗಳು ಹಾಗೆ ಇದೆ, ಅದು ಒಂದು ಗಿಡ ಅಂತಲ್ಲ, ಎಲ್ಲ ಗಿಡಗಳು ಹಾಗೆ ಬರ್ತಾ ಇದೆ. ಈಗ ಬಂದರೆ ಇದೆಯಲ್ಲ, ಇದು ಬದಲಾವಣೆಯ ಪರ್ವ. ಈ ತೋಟ ನಾವು 100-120 ಫಸ್ಟ್ 100 ಕ್ವಿಂಟಲ್ ಹಸಿ ಅಡಿಕೆ ಕ್ರಾಸ್ ಮಾಡಿಸಿ, ಆಮೇಲೆ 110-120 ಕ್ವಿಂಟಲ್ ತನಕ ಹೋಗ್ಬೋದು. ಈ ವರ್ಷ ನಾವು 130 ಕ್ವಿಂಟಲ್ ತನಕ ದಾಟಿದ್ದೀವಿ. ನಮ್ಮ ವೀಡಿಯೋಗಳನ್ನು ನೀವು ಹಳೆ ವೀಡಿಯೋಗಳನ್ನೆಲ್ಲ ತೆಗೆದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಅದ್ರಲ್ಲಿ ಡೀಟೇಲ್ಸ್ಗಳು ಬರ್ತಾ ಇರುತ್ತೆ. ಈ ಮರ ಅಬ್ಸರ್ವ್ ಮಾಡಿ, ಈ ಮರದ ಕಾಯಿಗಳು ನೋಡಿ, ಚೆನ್ನಾಗಿ ಕಾಯಿ ಕೂರ್ತಾ ಇದೆ. ನಮಗೆ ಇಷ್ಟು ಬಂದರೆ ಇನ್ನು ಮುಂದಿನ ಏನೇನು ಮಾಡಬೇಕು ಅಂತೇಳಿ ನೀಟಾಗಿ ಗೈಡ್ ಮಾಡಿ ಮಾಡಿಸ್ತೇವೆ. ಸೊ ತಮಗಾದರೂ ಅಷ್ಟೇ ರೈತ ಬಾಂಧವರೇ, ಗೊಬ್ಬರ ಮಾಡಿಲ್ಲ ಅಂದರೆ ಗೊಬ್ಬರ ಮಾಡಿ, ಕೆಮಿಕಲ್ ಬಿಡಿ, ಸಾವಯವಕ್ಕೆ ಹೋಗಿ. ನಾವು ಹೇಳೋದು ಯಾವುದೇ ಸಾವಯವ ತಜ್ಞರ ಜೊತೆಗೆ, ನಿಮ್ಮಲ್ಲಿರೋ ಲೋಕಲ್ ತಜ್ಞರ ಜೊತೆ ಕೂತ್ಕೊಂಡು ಮಾತಾಡಿ ಏನು ಗೊಬ್ಬರ ಹಾಕಬೇಕಂತ ತಿಳ್ಕೊಂಡು ಆ ಗೊಬ್ಬರಗಳನ್ನು ಹಾಕಿ, ಏನೇನೋ ಹಾಕೋದ್ಕಿಂತ. ತಮ್ಮಲ್ಲಿ ಯಾರು ಸಿಗ್ತಾ ಇಲ್ವಾ, ನಮಗೆ ಕಾಲ್ ಮಾಡಿ. ನಮ್ಮ ನಂಬರ್ ಇರುತ್ತೆ ಅಂದರೆ ಡಾಕ್ಟರ್ ರಮೇಶ್ ಮತ್ತು ಡಾಕ್ಟರ್ ತಿಪ್ಪೇಶ್ ಅಂಥೇಳಿ ಗೈಡ್ ಮಾಡ್ತೇವೆ. ಇಲ್ಲಾಂದರೆ ಬೇಕಾಗಿರೋ ಕಾಂಬಿನೇಷನ್ಸ್ಗಳನ್ನು ಮಾಡಿ ನಿಮಗೆ ಪ್ರೊವೈಡ್ ಮಾಡಿಸ್ತೇವೆ. ಬಳಸ್ಕೊಳ್ಳಿ. 2-3 ವರ್ಷ ಸತತ ಪ್ರಯತ್ನ ಪಡಿ. ಕನಿಷ್ಠ ಎಕರೆಗೆ 100 ಕ್ವಿಂಟಲ್ ಬೆಳಿಲಿಕ್ಕೆ ಏನು ಬೇಕು ಅನ್ನೋದನ್ನು ಪ್ರಯತ್ನ ಪಡೋಣ. ಇಳುವರಿ ತೊಗೊಳೋದು ಮ್ಯಾಟ್ರ್ ಅಲ್ಲ, ಇಳುವರಿ ಆಗೇ ಆಗುತ್ತೆ ನಮಗೆ. ಮಣ್ಣನ್ನು ಚೆನ್ನಾಗಿ ಮಾಡಬೇಕು. ಮಣ್ಣನ್ನು ಚೆನ್ನಾಗಿ ಮಾಡ್ತಾ ಗಿಡಗಳ ಬೆಳವಣಿಗೆ ತೊಗೊಂಡು ಅದ್ಭುತವಾದ ಬೆಳೆಗಳನ್ನು ಬೆಳಿಬೋದು. ಕಮ್ಮಿ ಅಂದ್ರೆ 100 ಕ್ವಿಂಟಲ್ ಡೆಫಿನೆಟ್ಲಿ ಬೆಳಿಬೋದು ರೈತ ಬಂದವರೆ, ಕನ್ಫ್ಯೂಷನ್ ಆಗಬೇಡಿ. ಭಾಳ ಜನ